ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುವಂಥ ಬಿಗ್ ಬಾಸ್ ಯಾರು ಗೊತ್ತಿಲ್ಲ ಹೇಳಿ. ಇಡೀ ಕರ್ನಾಟಕದಲ್ಲೇ ನಂಬರ್ 1 ಆಗಿ ಓಡ್ತಾ ಇದೆ. ಹಾಗೆಯೇ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಅನ್ನಿಸ್ತಾ ಇದೆ. ಈ ಒಂದು ಕಲರ್ಸ್ ಕನ್ನಡದಲ್ಲಿ ಈ ಸಾರಿ ಸಾಮಾನ್ಯರಿಗೆ ಅವಕಾಶ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ಯಾಕೆ ಹೇಳಿದೆ ಅಂದರೆ, ವೀಕ್ಷಕರ ನಮ್ಮ ಹುಣಸೂರಿನ ಒಂದು ಪ್ರತಿಭೆ ಸುಧಾಕರ್ ಅವರು, ಅಂದರೆ ಸುದೀಪ್ ನಾಗರವರು ಬಹಳಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾಳೆ, ರಂಗಕಲೆಯಲ್ಲಿ ಇದ್ದಾರೆ. ಹಾಗೆಯೇ ಮಿಮಿಕ್ರಿ ಕಲಾವಿದರು, ಒಳ್ಳೆಯ ಹಾಡುಗಾರರು. ಈ ಒಬ್ಬ ಪ್ರತಿಭಾವಂತ ಕಲಾವಿದ ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಬಂದು, ಸರ್ ದಯಮಾಡಿ ನನಗೆ ಒಂದು ಬಿಗ್ ಬಾಸ್ನಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ದು. ಆಗ ನಾನು ಹೇಳಿದೆ, ಇಲ್ಲ ಸರ್, ನಮ್ಮದು ಬರೀ 21,500 ಸಬ್ಸ್ಕ್ರೈಬ್ ಮಾತ್ರ ಇದೆ, ನಾವು ಅಲ್ಲಿ ಗಂಟ ತಲುಪ್ತೀವೋ ಇಲ್ವೋ ನನಗೆ ಗೊತ್ತಾಗಲ್ಲ ಅಂತ. ಇಲ್ಲ ಸರ್, ತಮ್ಮ ಮುಖಾಂತರ ನನ್ನದೊಂದು ವಿಡಿಯೋವನ್ನು ಮಾಡಿ ಕಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂದರು. ಯಾಕಾಗಬಾರ್ದು ವೀಕ್ಷಕರೇ? ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ಅವ್ರಿಗೇನು ಬರುತ್ತೆ ಆ ಒಂದು ಪಾತ್ರಗಳನ್ನು ಮಾಡಿಸಿ ಅವ್ರ ಬಾಯಿಂದಲೇ ಮಾತನಾಡಿಸಿ ಇದು ಕಲರ್ಸ್ ಕನ್ನಡದ ಬಿಗ್ ಬಾಸ್ಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಪ್ರಸಾರ ಮಾಡ್ತಾಯಿದ್ದೇವೆ. ನೋಡೋಣ, ಪ್ರತಿಭಾವಂತ ಗ್ರಾಮೀಣ ಕಲೆಗಳಿಗೆ ಒಂದು ಅವಕಾಶ ಸಿಗಲು ಇಲ್ಲಿ ಅನ್ನೋದೇ ನನ್ನ ಒಂದು ಅಭಿಲಾಷೆ ಅಂತ ಹೇಳ್ತಾ, ಸುದೀಪ್ ನಾಗ್ ಅವರು ಹೇಳಿದ್ರು, ಸರ್ ನಾನು ಓದಿರೋದೇ 4ನೇ ಕ್ಲಾಸ್ ಸರ್, ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು, ಯಾವ ರೀತಿ ಅದನ್ನು ಹಾಕಬೇಕು ಅಂತ ಗೊತ್ತಿಲ್ಲ ಅಂತ. ನಮ್ಮದು ಒಂದು ಸಹಾಯ ಇರಲಿ ಅಂತೇಳಿ ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಒಂದು ವಿಡಿಯೋ ಕಲರ್ಸ್ ಕನ್ನಡದ ಬಿಗ್ ಬಾಸ್ರವರಿಗೆ ಸಿಕ್ಕರೆ ನಮ್ಮ ಒಂದು ಶ್ರಮ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಸುದೀಪ್ ನಾಗರ್ ಅವರಿಗೆ, ಸುಧಾಕರ್ ಅವರಿಗೆ ಒಂದು ಅವಕಾಶ ಬರಲಿ ಅಂಥೇಳಿ ಆಶಿಸ್ತಾ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಇದನ್ನು ಚಿತ್ರೀಕರಣವನ್ನು ಮಾಡಿ ನಮ್ಮ ಬಿಗ್ ಬಾಸ್ಗೆ ತಲುಪಲಿ ಅಂತೇಳಿ ಕಳಿಸ್ತಾ ಇದ್ದೇನೆ. ಬನ್ನಿ ನೋಡೋಣ ಸುಧಾಕರ್ ಜಿ ಅವರು, ಅಂದರೆ ಸುದೀಪ್ ನಾಗರ್ ಅವರು ಯಾವ ರೀತಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ ಅಂತ. ಆ ವಿಷಯ ಏನಪ್ಪ ಅಂತಂದರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಸರ್ವೇ ಸಾಮಾನ್ಯನಾಗಿ ಇವಾಗಂತೂ ಕೇಳ್ಪಟ್ಟೆ. ಯಾಕೆ ಅಂತಂದರೆ ಇದರ ಎರಡನೇ ಸೀಸನಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ನಲ್ಲಿ ಪ್ರಥಮ ಬಂದರು, ಒಳ್ಳೆ ಪ್ರಥಮ ಸ್ಥಾನ ತಗೊಂಡ್ರು. ಅವ್ರು ಯಾರು ಅಂತಲೇ ಜನಕ್ಕೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸಲ್ಲಿ ಬಂದು ಇವತ್ತು ಹೆಸರು ಮಾಡೋದು. ಅದೇ ರೀತಿ ಕಳೆದ ಸೀಸನ್ನಲ್ಲಿ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಮಹಿಳೆ, ಆ ಅಮ್ಮ ಕೂಡ ಬಂದು ಒಂದು ಒಳ್ಳೆಯ ಸ್ಥಾನವನ್ನು ತಗೊಂಡು ಬಿಗ್ ಬಾಸನ್ನು ಹಾಡಿ ಹೋದರು. ಹಾಗೆ ಈಗ ಮೊನ್ನೆ ಮತ್ತಿನ್ನೊಂದು ಶೋ ಬಂತಲ್ಲ, ಆ ಶೋನಲ್ಲಿ ಗೆದ್ದಂಥವ್ರು ಯಾರು ಅಂತಂದರೆ ನಮ್ಮ ಗಿಲ್ಲಿ ಅವರು. ನಾವು ಕೂಡ ಬಿಗ್ ಬಾಸನ್ನು ನೋಡ್ತಾ ಇದ್ದೀವಿ ಸರ್. ಯಾಕೆಂದರೆ ಈ ಸರಿ ಗಿಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾಯಿದ್ರು ಜಾಸ್ತಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇಂಥ ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಅದ್ಭುತವಾದ ನಟನೆ ಮಾಡಿಕೊಂಡು ಗಿಲ್ಲಿ ಅಂತ ಹೆಸರುವಾಸಿ ಆದರು. ಅವ್ರಿಗೆ ನೀವು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಇಲ್ಲೊಂದು ಅವಕಾಶ ಕೊಟ್ಟಾಗ ಇನ್ನು ಬಾನೆತ್ತರಕ್ಕೆ ಬೆಳೆಯಲು ನೀವು ತುಂಬಾ ಕೂಡ ಹೆಲ್ಪ್ ಮಾಡಿದ್ರಿ ಅವ್ರಿಗೆ ಅಲ್ವಾ. ನೀವು ಈ ಸೀಸನ್ನಲ್ಲಿ ಹೇಳಿದ್ರಿ, ಈಗ ಬರ್ತಾ ಇರೋದು 13ನೇ ಸೀಸನ್ನಿಗೆ ಏನು ಹೇಳ್ತಿದ್ದೀರಿ ಅಂದರೆ, ಸಾರ್ವಜನಿಕರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ರಲ್ಲ. ಆ ಸಾರ್ವಜನಿಕರಲ್ಲಿ ಯಾರ ನಮ್ಮಂಥ ಕಲಾವಿದರುಗಳದ್ದು ಯಾರಾದರೂ ಬರ್ಬೋದು. ಕಲಾವಿದರು ನಾವು ಸರ್ವೇ ಸಾಮಾನ್ಯನಾಗಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಒಂದು ಕಲರ್ಸ್ ಕನ್ನಡ ವಾಹಿನಿಗೆ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದರೆ 13 ಜನ ಇದ್ದಂಥ ಕಂಟೆಸ್ಟೆಂಟಲ್ಲಿ ಒಂದು ಆಟ ಆಡ್ತಕ್ಕಂಥವ್ರ ಜೊತೆಯಲ್ಲಿ ಒಂದು 3 ಜನ ನಮ್ಮಂಥ ಬಡ ಕಲಾವಿದರುಗಳು, ಇಲ್ಲ ಮಾಮೂಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಕಲಾವಿದರುಗಳು, ಯಾರು ಇರಲಿ. ಸೊ ಅವ್ರಿಗೊಂದು ಅವಕಾಶ ಕೊಡಲಿಕ್ಕೆ ನಮ್ಮ ಕಲರ್ಸ್ ಕನ್ನಡ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಎಲ್ಲರೂ ಕೂಡ, ಒಬ್ಬ ಆಟೋ ಡ್ರೈವರ್ ಆಗ್ಬೋದು, ಒಬ್ಬ ಕೂಲಿ ಕಾರ್ಮಿಕರಾಗ್ಬೋದು, ಅಥವಾ ಪೌರ ಕಾರ್ಮಿಕರು ಕೂಡ ಯಾರಾದರೂ ಆಗಲಿ ಸರ್, ನಾನು ಅದರಲ್ಲಿ ನಾನೊಬ್ಬ ಅಂತ ತಿಳ್ಕೊಳ್ಳಿ. ನನಗೆ ಒಂದು ನಿಮ್ಮ ವಾಹಿನಿಯಲ್ಲಿ ನಮ್ಮ ಹುಣಸೂರು ತಾಲೂಕಲ್ಲಿ ಎಂತೆಂಥ ಪ್ರತಿಭಾವಂತರಿದ್ದಾರೆ, ಒಂದು ಕಲಾವಿದರುಗಳಿದ್ದಾರೆ, ಎಂತೆಂಥ ಕೆಲಸಗಾರರಿದ್ದಾರೆ. ಅದರಲ್ಲೂ ಕೂಡ ನಾನು ನಿಮ್ಮ ಚಾನಲ್ಗೆ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ. ಒಬ್ಬ ಪ್ರತಿಭಾವಿತನಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಈ ಸರಿಯ ಬಿಗ್ ಬಾಸ್ಗೆ ನಮಗಂತೂ ಸ್ವಲ್ಪ ಆಶೀರ್ವಾದ ಮಾಡಿ ನಮ್ಮನ್ನು ಕೂಡ ಒಳಗೆ ಕರ್ಕೊಳ್ಳೋ ಒಂದು ಅವಕಾಶ ಕೊಡಿ ಸರ್. ನಾನು ಕೂಡ ನಿಮ್ಮ ವಾಹಿನಿಗೆ ಬಿಗ್ ಬಾಸ್ಗೆ ಬರೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಹೆಲ್ಪ್ ಮಾಡಬೇಕು. ನಿಮ್ಮ ಚಾನಲ್ ಇನ್ನೂ ಬಾನೆತ್ತರಕ್ಕೆ ಬೆಳೆಯಬೇಕು. ನಮ್ಮಂಥ ಎಷ್ಟೋ ಜನ ಎಲೆಮರೆಕಾಯಿ ಹಂಗಿರ್ತಕ್ಕಂಥವ್ರು ಬರಬೇಕು ಅಂತಂದರೆ ಕಲರ್ಸ್ ಕನ್ನಡ ದಯವಿಟ್ಟು ನಮ್ಮನ್ನು ಕೂಡ ಒಂದು ಅವಕಾಶ ಕೊಡಿ ದಯವಿಟ್ಟು. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸು
ಅಲ್ಲಿ ಹೇಳಿದಿರ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಬೇಕು ಮತ್ತು ಅಲ್ಲಿ ಇಲ್ಲಿ ನನಗೆ ಅದೇನು ಗೊತ್ತಿಲ್ಲ ಸರ್. ಯಾಕಂದರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಜನಗಳನ್ನ ನಗಿಸ್ತಾ ಇರ್ತೀನಿ, ಹಲವಾರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಮಿಮಿಕ್ರಿ ಮಾಡಿದ್ದೀನಿ, ಮತ್ತು ಎಲ್ಲೆಲ್ಲ ಒಂದು ಆಶ್ರಮಗಳಿಗೆ ಹೋಗಿ ಎಲ್ಲ ಕಡೆ ಮಿಮಿಕ್ರಿ ಮಾಡಿ ಸರ್ವೇ ಸಾಮಾನ್ಯನಾಗಿ ಯಾರ್ಯಾರಿರ್ತಾರೆ ಜನಗಳಲ್ಲಿ ನಾನು ಒಬ್ಬ ಕೂಡ ಇದ್ದೀನಿ. ಆದರೆ ಈ ಒಂದು ಗೆಟಪ್ ಇಟ್ಕೊಂಡು ನಾನು ಸಿದ್ದರಾಮಯ್ಯ ಅವರ ಶೈಲಿಯಲ್ಲಿ ನಮ್ಮ ಮಾಜಿ ಮಂತ್ರಿಗಳಾದ ಅವರ ಧ್ವನಿಯಲ್ಲಿ ನಾನು ಬಿಗ್ ಬಾಸ್ಗೆ ಬರ್ತೀನಿ ಅಂತ ಹೇಳ್ತೀನಿ. ನೋಡೋಣ, ಆ ರೀತಿ ಧ್ವನಿ ಮಾಡಿದ್ರೆ ನೀವೇ ಹೆಲ್ಪ್ ಮಾಡಬೇಕು. ಇದೇ ನನ್ನ ID ಪ್ರೂಫ್ ಅಂತ ತಿಳ್ಕೊಳ್ಳಿ ಸರ್ ದಯವಿಟ್ಟು. ನಾನು ಆಗಲೇ ಹೇಳಿದಾಗೆ ಸಿದ್ದರಾಮಯ್ಯ ಅವ್ರದ್ದು ಮಿಮಿಕ್ರಿ ಮಾಡ್ತೀನಿ ಅಂದೆ. ಮತ್ತೀಗ ನನ್ನ ಗೆಟಪ್ ನೋಡಿ ಅಂಬರೀಷಣ್ಣನ ಗೆಟಪ್, ಅಂಬರೀಷಣ್ಣ ಅವ್ರು ಹೇಳಿ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರನ್ನು ಕರ್ಕೊಂಡು ಬಂದ್ಬಿಡೋಣ. ಈಗ ಓಕೆನಾ? ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಇದೇ ನನ್ನ ID ಪ್ರೂಫು. ನನಗೂ ಕೂಡ ಬಿಗ್ ಬಾಸ್ನಲ್ಲಿ ಒಂದು ಅವಕಾಶ ಕೊಡಿ. ಅವರ ಮಿಮಿಕ್ರಿನ ಯಾವ ರೀತಿ ಮಾಡ್ತೀನಿ ಅನ್ನೋ ಒಂದು ಸಣ್ಣ ಝಲಕ್ ನೋಡ್ತಾ ಇರಿ. ಈಗ ಅಂಬರೀಷಣ್ಣ, ನಮಸ್ಕಾರ ಬಿಗ್ ಬಾಸ್. ನೋಡಿ, ನಾವು ಸರ್ವೇ ಸಾಮಾನ್ಯ ಜನರಾಗಿ ಮಿಮಿಕ್ರಿ ಕಲಾವಿದರಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ, ನಮಗೂ ಅವಕಾಶ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕುತ್ತೆ ಕನ್ವರ್ ನಾಯಿ ಕನ್ವರ್ ಲಾಲ್ ಬೋಲೋ ಅಂತ ಹೇಳ್ಕೊಂಡು ಈ ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಬಿಗ್ ಬಾಸ್ ಅವ್ರಿಗೆ ಈ ವಿಡಿಯೋ ಕಳಿಸ್ಕೊಡಿ. ಕಿಚ್ಚ ಸುದೀಪಣ್ಣ, ನಾನು ಕೂಡ ನಿಮ್ಮ ಶೋಗೆ ಬರಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಅವಕಾಶ ಕೊಡ್ತೀರಲ್ವಾ? ಕೊಡ್ತೀರಾ? ಇದೇ ಪ್ರೀತಿ, ಇದೇ ಅಭಿಮಾನ ನನ್ನ ಮೇಲೆ ಯಾವಾಗಲೂ ಇರಲಿ. ಅಲ್ಲಿ ನೋಡಿ, ಸಿದ್ದರಾಮಯ್ಯ ಸಾಹೇಬರು ಬಂದು ಕೇಳ್ಕೊತಾರೆ, ಅವ್ರಿಗೂ ಒಂದು ಅವಕಾಶ ಕೊಟ್ಬಿಡಿ. ಕೇಳೆಯ ಇಲ್ಲಿ, ಕುತ್ಕ ನೀನಲ್ಲಿ, ಕುತ್ಕಳೆಯ ಇಲ್ಲಿ, ಮಾತಾಡ್ತಾ ಇದ್ದೀನಲ್ವಾ? ಈಗ ನನಗೆ ಶೀಟ್ ಇಲ್ಲ ಅಂತ ತಿಳ್ಕೋಬಾರ್ದು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಶೋನಲ್ಲಿ ಒಂದು ಅವಕಾಶಕ್ಕೋಸ್ಕರ ನಾನು ಕೂಡ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಡಿಸೈಡ್ ಮಾಡ್ಕೊಂಡಿದ್ದೀವಿ? ನಮ್ಮ ಬಿಗ್ ಬಾಸ್ ಶೋನಲ್ಲಿ ಈ ಕಲರ್ಸ್ ಕನ್ನಡ ಅವರು ನಿನ್ನ ID ಪ್ರೂಫ್ ಆಗಿ ಇಟ್ಕೊಂಡು ನೀನು ಜನರೆಲ್ಲ ರಚಿಸ್ತೀಯೇ ಅಂತ ಹೇಳಿ ನಮ್ಮ ಹುಣಸೂರು ತಾಲೂಕಿರ್ತಕ್ಕಂಥ ನಾನೊಬ್ಬ ಕಲಾವಿದ, ಬಡ ಕುಟುಂಬದಲ್ಲಿ ಇರ್ತಕ್ಕಂಥವನು, ಸರ್ವೇ ಸಾಮಾನ್ಯ ಇರೋನ್ನ ನೀವು ಕರೆಸ್ಬಿಟ್ಟು ಬಿಗ್ ಬಾಸ್ ಶೋಲ್ ಕುಂಡಿಸ್ತಿದ್ದೀರಿಯಾ? ಕೇಳೋ ಪ್ರಶ್ನೆ. ಕೂತ್ಕೊಂಡ್ಬಿಟ್ಟು ಕಳಿಸ್ಬಿಡ್ತೀನಿ ಈಗ ಆಚೆಗೀಗ. ಬಿಗ್ ಬಾಸ್ ಒಳಗೆ ನಾವು ಬರ್ಬೋದೇನಪ್ಪ? ಬರ್ತೀವಲ್ವ? ಅವಕಾಶ ಕೊಡಬೇಕು ಅಂತ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವ್ರಿಗೆ ನಾನು ಕೈ ಮುಗಿತಾ ಇದ್ದೀನಿ. ನನ್ನನ್ನು ಕೂಡ ಬಿಗ್ ಬಾಸ್ನಲ್ಲಿ ಒಂದು ಅವಕಾಶ ಕೊಡಿಸಿ. ಏನಪ್ಪ ಸರಿ ಅಲ್ವಾ ಹೇಳಿದ್ದು? ಏನಪ್ಪ ಗೌಡ ಸರಿ ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.